ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿಫೈಡ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮಲ್ಟಿವೇರಿಯಬಲ್ ಇಂಟಿಗ್ರೇಷನ್ ಅನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಬೇಸಿಕ್ಸಿಂದ ಹೇಳ್ಕೊಡ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನ ಫಾಲೋ ಮಾಡ್ತಾ ಹೋದರೆ ಇಂಟಿಗ್ರೇಷನ್ ತುಂಬ ಈಸಿ ಆಗುತ್ತೆ. ಸೊ ನಾನು ಫಸ್ಟು ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಮ್ಯಾಥ್ಸಲ್ಲಿ ಇಂಟಿಗ್ರೇಷನನ್ನು ತುಂಬ ಮಕ್ಕಳು ಡಿಫಿಕಲ್ಟ್ ಅಂತ ಬಿಟ್ಬಿಡ್ತಾರೆ. ಬಟ್ ನಾನು ವಿತ್ ಬೇಸಿಕ್ಸ್ ಟಾಪಿಕ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಬಂದು ಡಬಲ್ ಇಂಟಿಗ್ರೇಷನ್. ಎಕ್ಸ್ ಲಿಮಿಟ್ ಬಂದು 0 to 1, ವೈ ಲಿಮಿಟ್ ಬಂದು 1 to 2, ಎಕ್ಸ್ ಪ್ಲಸ್ ವೈ ಡಿ ವೈ ಇಂಟು ಡಿ ಎಕ್ಸ್. ನಾವು ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟು ಈ ಡಬಲ್ ಇಂಟಿಗ್ರೇಷನ್ ಇರೋದನ್ನ ಡಿವೈಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ಇಲ್ಲಿಗೆ ಕಾಪಿ ಮಾಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಇದೆ, ಅದನ್ನು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ವೈ ಎಕ್ಸ್ ವೈ, ಡಿ ವೈ ಇಂಟು ಡಿ ಎಕ್ಸ್. ನೆಕ್ಸ್ಟು ಸೇಮ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಡಿ ವೈ ಡಿ ಎಕ್ಸ್ ಮತ್ತು ಡಬಲ್ ಇಂಟಿಗ್ರೇಷನ್ ಇದೆ. ಸೊ ದಟ್ ನಮಗೆ ಈಸಿ ಆಗಬೇಕು ಅರ್ಥ ಆಗೋದಕ್ಕೆ, ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ನಾನು ಅದನ್ನು ಬಾಕ್ಸ್ ಹಾಕಿ ತೋರಿಸಿದ್ದೀನಿ. ಫಸ್ಟು ಇಂಟಿಗ್ರೇಷನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು, ಆಮೇಲೆ ಬರೋ ಆನ್ಸರನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಷನ್ ಮಾಡಬೇಕು. ನೆಕ್ಸ್ಟು 0 to 1, ಸೇಮ್ 0 to 1 ಬರ್ತಿದ್ದೀನಿ. ನೆಕ್ಸ್ಟ್ ಇದನ್ನು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡುವಾಗ ಬೇರೆ ಎಲ್ಲ ವೇರಿಯೇಬಲ್ಸು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟು. ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಾ ಇದ್ದೀವಿ, ಸೊ ದಟ್ ಎಕ್ಸ್ ವೇರಿಯೇಬಲ್ ಕಾನ್ಸ್ಟೆಂಟು. ಕಾನ್ಸ್ಟೆಂಟ್ ಇಂಟು ಇಂಟಿಗ್ರೇಷನ್ ಆಫ್ ವೇರಿಯೇಬಲ್ ವೈ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ವೈ ಆಗುತ್ತೆ. ನಾನಿಲ್ಲಿ ಫಾರ್ಮುಲಾದಲ್ಲಿ ತೋರಿಸಿದ್ದೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಡಿ ವೈ ಕಾನ್ಸ್ಟೆಂಟ್ ಇಂಟು ವೈ ಆಗುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಬಂದು ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ನೆಕ್ಸ್ಟ್ ಸೇಮ್ ವೈ ಪವರ್ ಎನ್ ಡಿ ವೈ ಇಸ್ ಈಕ್ವಲ್ಸ್ ಟು ವೈ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಸೇಮ್ ಅದೇ ಥರ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡುವಾಗ ಕೆ ಬಂದು ಎಕ್ಸ್ ಸ್ಕ್ವೇರ್, ಕಾನ್ಸ್ಟೆಂಟ್ ಬಂದು ಎಕ್ಸ್ ಸ್ಕ್ವೇರ್. ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಡಿ ವೈ ಏನಾಗುತ್ತೆ, ಕಾನ್ಸ್ಟೆಂಟ್ ಇಂಟು ವೈ ಆಗುತ್ತೆ. ಸೇಮ್ ಅದೇ ಥರ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಡಿ ವೈ ಕಾನ್ಸ್ಟೆಂಟ್ ಇಂಟು ವೈ ಆಗಿದೆ. ನೆಕ್ಸ್ಟ್ ಟರ್ಮ್ ಎಕ್ಸ್ ವೈ ಇಂಟು ಡಿ ವೈ. ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ಇಲ್ಲಿ, ಸೊ ದಟ್ ಎಕ್ಸ್ನ ಹಾಗೆ ಬರ್ಕೊಂಡಿದ್ದೀನಿ. ವೈ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಷನ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ವೈ ಇಂಟು ಡಿ ವೈ, ಇಂಟಿಗ್ರೇಷನ್ ಆಫ್ ವೈ ಇಂಟು ಡಿ ವೈ ಏನು ಹೇಳಿದ್ದೀನಿ, ವೈ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಸೊ ಇಲ್ಲಿ ಎನ್ ವ್ಯಾಲ್ಯೂ ಏನು 1, ಸೊ ದಟ್ ವೈ ಟು ದಿ ಪವರ್ ಆಫ್ 1 ಪ್ಲಸ್ 1 2 ವೈ ಸ್ಕ್ವೇರ್ ಡಿವೈಡೆಡ್ ಬೈ 2. ಈಗ ಲಿಮಿಟ್ಸ್ ಇಲ್ಲಿ ಕೊಟ್ಟಿದ್ದಾರೆ 1 to 2 ಅಂತ, ಸೊ ದಟ್ ಲಿಮಿಟ್ಸ್ನ ಹಾಕಿ ವ್ಯಾಲ್ಯೂಸ್ ಬರೀಬೇಕು. 1 to 2 ಡಿ ಎಕ್ಸ್ ಸೇಮ್. ನೆಕ್ಸ್ಟು 0 to 1. ಈ ಈಕ್ವೇಷನ್ನಲ್ಲಿ 2 ಮತ್ತು 1 ಲಿಮಿಟ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬರಿಬೇಕು. ನಾವು ಇದನ್ನು ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ, ಸೊ ದಟ್ ಈ ವ್ಯಾಲ್ಯೂಸ್ ಬಂದು ವೈ ವೇರಿಯೇಬಲ್ ಪ್ಲೇಸಲ್ಲಿ ರಿಪ್ಲೇಸ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ನ ಹಾಗೆ ಬರೆದಿದ್ದೀನಿ. ವೈ ಬಂದು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಏನು 2, ಸೊ ದಟ್ 2 ಮೈನಸ್ 1 ಪ್ಲಸ್ ಹಾಗೆ ಬರೆದಿದ್ದೀನಿ. ಎಕ್ಸ್ ವೇರಿಯೇಬಲ್ ಎಕ್ಸ್ ಹಾಗೆ ಬರ್ತಿದ್ದೀನಿ. ನೆಕ್ಸ್ಟ್ ಡಿವೈಡೆಡ್ ಬೈ 1/2 ಆಚೆ ತೆಗ್ದಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಷನ್ ಮಾಡಿ ಬಂದಿರೋದ್ರಿಂದ ಈ ಲಿಮಿಟ್ಸನ್ನು ವೈಯಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟು ವೈ ಸ್ಕ್ವೇರ್ ಅಂತ ಇದೆ, ಸೊ ದಟ್ ಅಪ್ಪರ್ ಲಿಮಿಟ್ 2 ಸ್ಕ್ವೇರ್ ಮೈನಸ್ ಲೋಯರ್ ಲಿಮಿಟ್ 1 ಸ್ಕ್ವೇರ್ ಇಂಟು ಡಿ ಎಕ್ಸ್ ಹಾಗೆ ಬರ್ತಿದ್ದೀನಿ. ನೆಕ್ಸ್ಟ್ 0 to 1 ಹಾಗೆ ಇಟ್ಟಿದ್ದೀನಿ. ಎಕ್ಸ್ ಸ್ಕ್ವೇರ್ ಇಂಟು 2 ಮೈನಸ್ 1 2 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ 4 ಎಕ್ಸ್ ಬೈ 2 ಮೈನಸ್ 1 ಸ್ಕ್ವೇರ್ 1 ಇಂಟು ಎಕ್ಸ್ ಬೈ 2 ಮೈನಸ್ ಎಕ್ಸ್ ಬೈ 2 ಡಿ ಎಕ್ಸ್. ನೆಕ್ಸ್ಟು 2 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಏನು, ಎಕ್ಸ್ ಸ್ಕ್ವೇರ್. 2 ಮೈನಸ್ 1 1 ಎಕ್ಸ್ ಸ್ಕ್ವೇರ್ನ ಹಾಗೆ ಬರೆದಿದ್ದೀನಿ. ಪ್ಲಸ್ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 4x ಮೈನಸ್ 1x ಏನು 3x ಬೈ 2 ಡಿ ಎಕ್ಸ್. ನಾವು ಇದನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇವಾಗ ನಾನು ಆಗಲೇ ಹೇಳಿದ್ದೀನಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಡಿ ಎಕ್ಸ್ ಏನು ಅಂತಂದರೆ
ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಡಿ ಎಕ್ಸ್ ಟು ದಿ ಪವರ್ ಆಫ್ n + 1 ಡಿವೈಡೆಡ್ ಬೈ n + 1. ಸೊ ಅದೇ ಥರ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನು ಎಕ್ಸ್ ಟು ದಿ ಪವರ್ ಆಫ್ 2 + 1 3 ಡಿವೈಡೆಡ್ ಬೈ 3 ಪ್ಲಸ್ 3/2 ಕಾನ್ಸ್ಟೆಂಟನ್ನು ಹಾಗೆ ಬರೆದಿರ್ತೀನಿ. ಇಲ್ಲಿ ಎಕ್ಸ್ ಇಂಟು ಡಿ ಎಕ್ಸ್ ಸ್ಕ್ವೇರ್ ಬೈ 2. ಸೊ ಎಕ್ಸ್ ಸ್ಕ್ವೇರ್ ಇಲ್ಲಿ ಆಲ್ರೆಡಿ 2 ಇರುತ್ತೆ 3/2ದು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಬೈ 2 2 × 2 4. ಲಿಮಿಟ್ಸ್ ಕೊಟ್ಟಿದ್ದಾರೆ 0 to 1. ಸೊ ದಟ್ ಅದನ್ನು ಎಕ್ಸ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಎಕ್ಸ್ ಕ್ಯೂಬ್ ಇದೆ, 1 ಕ್ಯೂಬ್ ಮೈನಸ್ 0 ಕ್ಯೂಬ್ 1 ಕ್ಯೂಬ್. ಸೊ ದಟ್ 0 ಏನು ಹಾಕಿಲ್ಲ ನಾನಿಲ್ಲಿ. 1/3 ಪ್ಲಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1. 3 ಡಿವೈಡೆಡ್ ಬೈ 4. 3 ಇಂಟು 0 0 ಆಗುತ್ತೆ. ಸೊ ದಟ್ ಅದು ಫೈನಲಿ 0ನೇ ಬರುತ್ತೆ. ಸೊ ಅದಕ್ಕಾಗಿ ನಾನು ಇಲ್ಲಿ ತೋರಿಸಿಲ್ಲ ಅದನ್ನು. 1/3 ಪ್ಲಸ್ 3/4 7/12 ಆಗುತ್ತೆ. ಐ ಥಿಂಕ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬಂದು 0 to 1 ಲಿಮಿಟ್ಸ್ ಎಕ್ಸ್ ಲಿಮಿಟ್ಸ್ y ಲಿಮಿಟ್ ಬಂದು 0 to 1 dx dy ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಸೊ ದಟ್ ಇದನ್ನು ಡಿವೈಡ್ ಮಾಡ್ಕೋಬೇಕು ಫಸ್ಟು. ಯಾವುದನ್ನು ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಬೇಕು, ಆಮೇಲೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು ಅಂತ. ಅದರಿಂದ ನಿಮಗೆ ಈಸಿಯಾಗಿ ಪ್ರಾಬ್ಲಮ್ ಅರ್ಥ ಆಗುತ್ತೆ, ಸಾಲ್ವ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಸೊ 0 to 1 dx ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಇಂಟು ಡಿ ವೈ. ನಾವು ಇದನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂದರೆ ವೈ ವೇರಿಯಬಲ್ ಕಾನ್ಸ್ಟೆಂಟ್ ಆಗಿರುತ್ತೆ. ಎಕ್ಸ್ ವೇರಿಯಬಲ್ ಬಿಟ್ಟು ಬೇರೆ ಯಾವುದೇ ವೇರಿಯಬಲ್ ಇದ್ದರೂ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದನ್ನು 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ನ ಆಚೆ ತೆಗಿತಾ ಇದ್ದೀನಿ. ಬಿಕಾಸ್ ಅದು ಕಾನ್ಸ್ಟೆಂಟ್ ಇವಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಿರೋದ್ರಿಂದ. ನೆಕ್ಸ್ಟು 0 to 1 ಡಿಫ್ರೆನ್ಷಿಯೇಟಿಂಗ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಡಿ ವೈನ ಆಚೆ ಇಡ್ತಾ ಇದ್ದೀನಿ. ಇವಾಗ ಇದನ್ನು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಂಟಿಗ್ರೇಷನ್ ಮಾಡಬೇಕು. ಆಯಿತಾ? 0 to 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಆ್ಯಂಡ್ ನಮ್ಗೆ ಗೊತ್ತದು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ದಟ್ ಇದನ್ನು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗಿ ಬರ್ಕೊಂಡು ಲಿಮಿಟ್ಸ್ ಕೊಟ್ಟಿದ್ದಾರೆ 0 to 1 ಡಿ ವೈ ಹಾಗೆ ಇಡ್ತಾ ಇದ್ದೀನಿ. ನೆಕ್ಸ್ಟು 0 to 1 ಬೈ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ಗೆ 1 ಮತ್ತು 0ನ ಲಿಮಿಟ್ಸ್ ಹಾಕಬೇಕು. ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಸೈನ್ ಇನ್ವರ್ಸ್ ಆಫ್ 0 ಇಂಟು ಡಿ ವೈ ಆಗುತ್ತೆ. ನೆಕ್ಸ್ಟು 0 to 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್. ಸೈನ್ ಇನ್ವರ್ಸ್ ಆಫ್ 1 ಬಂದು π/2, ಸೈನ್ ಇನ್ವರ್ಸ್ ಆಫ್ 0 ಬಂದು 0, π/2 ಮೈನಸ್ 0 π/2 ಡಿ ವೈ ಹಾಗೆ ಬರ್ತಿದ್ದೀನಿ. ಈಗ ನಾವು ಇಷ್ಟನ್ನು ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಷನ್ ಮಾಡಬೇಕು. π/2 ಕಾನ್ಸ್ಟೆಂಟ್ ಆಚೆ ತೆಗ್ದಿದ್ದೀನಿ. ಇಂಟಿಗ್ರೇಷನ್ ಆಫ್ ಡಿ ವೈ ಬೈ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಏನು ಸೈನ್ ಇನ್ವರ್ಸ್ ಆಫ್ ವೈ. ಸೊ ದಟ್ ಸೈನ್ ಇನ್ವರ್ಸ್ ಆಫ್ ವೈ ಬರ್ತಿದ್ದೀನಿ. ಅದಕ್ಕೆ ಲಿಮಿಟ್ಸು 0 to 1 ಸೇಮ್. π/2 ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಸೈನ್ ಇನ್ವರ್ಸ್ ಆಫ್ 0 π/2 ಸೈನ್ ಇನ್ವರ್ಸ್ ಆಫ್ 1 ಅಂದರೆ π/2 ಮೈನಸ್ 0. ಸೊ π/2 ಇಂಟು π/2 2π/2 2 ಕ್ಯಾನ್ಸಲ್ ಆಗಿ ಪೈ ಇಸ್ ಯುವರ್ ಆನ್ಸರ್. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನೆಕ್ಸ್ಟ್ ಮುಂದುವರಿದ ಪ್ರಾಬ್ಲಮ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಡೈಲಿ. ಇಂಟಿಗ್ರೇಷನನ್ನು ಈಸಿಯಾಗಿ ನಿಮ್ಗಳಿಗೆ ಕಲಿಸ್ಬೇಕು ಅನ್ನೋದ್ರಿಂದ ಈ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಯಾವ್ಯಾವ ಟಾಪಿಕ್ಸ್ ಬೇಕು ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಆ ವಿಡಿಯೋಸ್ ಕಾನ್ಸೆಪ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ.